ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹಿನ್ನೆಲೆ ಕಚ್ಚಾ ತೈಲ ಸಿಗುತ್ತೋ ಇಲ್ವೋ ಅಂತ ಜನ ಮತ್ತೆ ಕ್ಯಾನ್ ಬಾಟಲಿಗಳನ್ನ ಹಿಡಿದುಕೊಂಡು ಬಂಕ್ಗಳತ್ತ ಮುಖ ಮಾಡಿದ್ದಾರೆ. ಇಂತಹ ಸನ್ನಿವೇಶದಲ್ಲಿ ರಾಯಚೂರು ಜಿಲ್ಲೆಯ ಹಲವು ಪೆಟ್ರೋಲ್ ಬಂಕ್ಗಳು ಬಂದ್ ಆಗಿದ್ದಾವೆ. ಬೆಲೆ ಏರಿಕೆ ಆತಂಕದಲ್ಲೇ ಕ್ಯಾನ್ಗಳಲ್ಲಿ ಜನರು ಪೆಟ್ರೋಲ್ ಡೀಸೆಲ್ ತುಂಬಿಸಿಕೊಳ್ತಿದ್ದಾರೆ. ಡೀಸೆಲ್ ದರ ಏರಿಕೆಯಿಂದಾಗಿ ಹೆಚ್ಚಿನ ಹೊರೆ ತಪ್ಪಿಸಲು ಸಾಮಾನ್ಯರು ಇವಿ ವಾಹನ ಖರೀದಿಗೆ ಮುಂದಾಗಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ವರ್ಷ ದಾಖಲೆ ಮಟ್ಟದಲ್ಲಿ ಇವಿ ವಾಹನಗಳ ಖರೀದಿ ಮಾಡುತ್ತಿದ್ದಾರೆ. ಜಸ್ಟ್ 5 ತಿಂಗಳಲ್ಲಿ 24.6% ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿ ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ಮೀಸಲಾತಿಯಿಂದ ಹಳೆ ಮೈಸೂರು, ಕಿತ್ತೂರು ಕರ್ನಾಟಕ, ಕರಾವಳಿ ಕರ್ನಾಟಕ ಭಾಗದ ಉದ್ಯೋಗಾಕ್ಷಿಗಳಿಗೆ ಅನ್ಯಾಯ ಆಗ್ತಿದೆ ಎಂದು ರಾಜ್ಯ ಒಕ್ಕಲಿಗ ಮೀಸಲಾತಿ ಹೋರಾಟ ಮುಂದಾಗಿದೆ. ಕೇವಲ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಮಾತ್ರ ಅನುಕೂಲ ಆಗಲಿದ್ದು ಇತರೆ ಯುವಕರಿಗೆ ಅನ್ಯಾಯ ಆಗ್ತಿದೆ ಅಂತ ಈ ಕುರಿತು ಆಡಿಟರ್ ನಾಗರಾಜ್ ಯಲಚವಾಡಿ, ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೊಡಗಿನ ಗಿರಿಜನ ಹಾಡಿಯೊಳಗೆ ಅಕ್ರಮವಾಗಿ ಚರ್ಚ್ ನಿರ್ಮಾಣ ಮಾಡಿದ್ದಾರೆ. ನಾಕೂರು, ಶಿರಂಗಾಲ, ಹೇರೂರು ಗಿರಿಜನ ಹಾಡಿಯಲ್ಲಿ ತಮಿಳುನಾಡಿನಿಂದ ಬಂದಿದ್ದವರು ಸ್ಥಳೀಯರಿಗೆ ಮತಾಂತರ ಮಾಡುವುದಕ್ಕೆ ಪ್ರಚೋದನೆ ನೀಡಿ ಅಕ್ರಮವಾಗಿ ಚರ್ಚ್ ನಿರ್ಮಾಣ ಮಾಡಿರೋ ಆರೋಪ ಹಿನ್ನೆಲೆ ಪೊಲೀಸರಿಗೆ ದೂರು ನೀಡಿದ್ರು. ಅನಧಿಕೃತವಾಗಿ ನಿರ್ಮಿಸಿದ ಚರ್ಚ್ ಉದ್ಘಾಟನೆಗೆ ಆಗಮಿಸಿದ್ದ 40ಕ್ಕೂ ಅಧಿಕ ವ್ಯಕ್ತಿಗಳನ್ನ ವಾಹನ ಸಹಿತ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಲಬುರಗಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಬೆಂಕಿಯಂತಹ ಬಿಸಿಲಿನ ಮಧ್ಯೆ ಕುಡಿಯುವ ನೀರಿಗಾಗಿ ಜನರು ಪರದಾಡುವಂತಾಗಿದೆ. ನಂದಿಹಳ್ಳಿ ಗ್ರಾಮದ ದಲಿತ ಬಡಾವಣೆಯಲ್ಲಿ 1 ಕಿಲೋಮೀಟರ್ ದೂರ ಸಂಚರಿಸಿ ಮಹಿಳೆಯರು ತಲೆ ಮೇಲೆ ನೀರು ಹೊತ್ತು ತರುತ್ತಿದ್ದಾರೆ. ಬೆಂಗಳೂರಿನ ರಸ್ತೆ ಬದಿಗಳಲ್ಲಿ ಹಳೆ ಪೀಠೋಪಕರಣಗಳು, ಸೋಫಾ, ಹಾಸಿಗೆಯಂತಹ ಭಾರೀ ಗಾತ್ರದ ತ್ಯಾಜ್ಯ ಎಸೆಯುವುದಕ್ಕೆ ಮುಕ್ತಿ ನೀಡಲು ಬಿಎಸ್ಡಬ್ಲ್ಯೂಎಂಎಲ್ ಸಂಸ್ಥೆಯು ಡಿಕ್ಲೆಟರ್ ಎಂಬ ಹೊಸ ಆಪ್ ಪರಿಚಯಿಸಿದೆ. ನಾಗರಿಕರು ಈ ಆಪ್ ಡೌನ್ಲೋಡ್ ಮಾಡಿ ತಮ್ಮ ಮನೆಯಲ್ಲಿರುವ ಬೇಡದ ವಸ್ತುಗಳ ವಿವರ ಹಾಗೂ ಪಿಕಪ್ ಸಮಯ ನಿಗದಿಪಡಿಸಿದರೆ ಘನತ್ಯಾಜ್ಯ ಸಿಬ್ಬಂದಿ ನೇರವಾಗಿ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಸಂಗ್ರಹಿಸಲಿದ್ದಾರೆ. ದಾವಣಗೆರೆಯಲ್ಲಿ ಕಳೆದ 3 ದಿನಗಳಿಂದ ಸುರಿದ ಬಿರುಗಾಳಿ ಸಮೇತ ಮಳೆಯಿಂದಾಗಿ ಭತ್ತದ ಬೆಳೆ ಸಂಪೂರ್ಣ ನೆಲಕಚ್ಚಿದೆ. ಜಿಲ್ಲಾದ್ಯಂತ ಫಸಲಿಗೆ ಬಂದಿದ್ದ 100 ಎಕರೆಗೂ ಅಧಿಕ ಭತ್ತದ ಬೆಳೆ ನಾಶವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಯಿತು ಅಂತ ರೈತರು ಕಣ್ಣೀರು ಹಾಕಿದ್ದಾರೆ. ಕನ್ನಡದ ಖ್ಯಾತ ನಟಿ ರಚಿತಾ ರಾಮ್ ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜ ದೈವಕ್ಕೆ ಹರಕೆ ಕೋಲ ಸಲ್ಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬೆಂಜನ ಪದವಿನ ಕೊರಗಜ್ಜ ಸನ್ನಿಧಿಯಲ್ಲಿ ನಟಿ ರಚಿತಾ ರಾಮ್ ತಮ್ಮ ಹರಕೆ ಕೋಲ ಸೇವೆ ಸಲ್ಲಿಸಿದ್ದಾರೆ. ತಾನು ಅಂದುಕೊಂಡ ಕೆಲಸಗಳು ನೆರವೇರಿದರೆ ಕೊರಗಜ್ಜ ದೈವಕ್ಕೆ ಕೋಲ ಸೇವೆ ಸಲ್ಲಿಸುವ ಹರಕೆ ಹೊತ್ತಿದ್ದ ರಚಿತಾ ರಾಮ್ ಇದೀಗ ಆ ಹರಕೆಯನ್ನ ಪೂರ್ಣಗೊಳಿಸಿದ್ದಾರೆ. ಇನ್ನು ಗಾಳಿ ಸಹಿತ ಭಾರೀ ಮಳೆಗೆ ಬೃಹತ್ ಮರಗಳು ಹಾಗೂ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಕೆಳಗೂರು ಬಳಿ ಬೃಹತ್ ಮರಗಳು ಧರೆಗುರುಳಿದ ಪರಿಣಾಮ ಚಿಕ್ಕಮಗಳೂರು ಮೂಡಿಗೆರೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ಬಂದ್ ಆಗಿದೆ. ಹೀಗಾಗಿ ವಾಹನಗಳು ಕೆಳಗೂರಿನಿಂದ ವಾಪಸ್ಸಾಗಿ ಆಲ್ದೂರು ಮೂಲಕ ಮೂಡಿಗೆರೆಗೆ ತೆರಳುತ್ತಿವೆ. ಬಾಗಲಕೋಟೆಯಲ್ಲಿ ಸುರಿದ ಆಲಿಕಲ್ಲು ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆಹಾನಿ ಉಂಟಾಗಿದೆ. ಅಲ್ಲದೆ ಗಾಳಿ ಮಳೆಗೆ ರೈತರ ಮನೆಗಳ 30ಕ್ಕೂ ಹೆಚ್ಚು ಶೆಡ್ಗಳು ಮಗುಚಿ ಹೋಗಿವೆ. ಅರವಿಂದಪ್ಪ ಜರಾಳಿ ಎಂಬ ರೈತನ 14 ಎಕರೆ ಕಬ್ಬು ಹಾನಿಯಾಗಿದ್ದು, ರೊಳ್ಳಿ ಗ್ರಾಮದಲ್ಲಿ ಕರು ಸಾವನ್ನಪ್ಪಿದೆ. ತಾಲೂಕಿನಲ್ಲಿ ಒಟ್ಟು 16 ದನದ ಶೆಡ್ಗಳು, 38 ಪತ್ರಾಸ್ ಹಾಗೂ 3 ಮನೆ ಹಾನಿಗೊಳಗಾಗಿವೆ.